ಹೋದ್ವಿ. ಗೋವಾ ರೀಚ್ ಆದ್ವಿ ಅಂತ ಇದ್ದೀನಿ. ಈಗ ನೆಕ್ಸ್ಟ್ ಪಯಣ ಎಲ್ಲಿಗೆ? ಬನ್ನಿ. ಏ ಆಗೋಗಿದೆ. ಒಂದ್ ಕಡೆ ಕೇಳಿದ್ರೆ ತುಂಬಾ ಜಾಸ್ತಿ ಹೇಳಿದ್ರು, ಇನ್ನೊಂದ್ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ ಹೊಸ ಕಪಲ್ಸು ಎಲ್ಲಾರನ್ನೂ ನೋಡ್ಬಿಟ್ಟು ಅವ್ರು ಹೇಳಿದ ಪ್ರೈಸ್ಗೆ ಕೊಡ್ತಾರಾ ಇಲ್ವಾ ಅಂತ. ಬರೀ 2 ಅವರ್ಸ್ಗೆ 1000 ಅಂತ ಹೇಳಿದ್ದಾರೆ. ಅಷ್ಟು ಕೊಟ್ರೆ ಸಾಕು ನಮ್ಗೆ. ನಾವು ನಮ್ಮ ದೊಡ್ಡ ಮನೆಗೆ ಹೋಗ್ತೀವಿ ಆಮೇಲೆ. ಅಲ್ಲಿ ನೋಡಿ ಹೊಸ ಕಪಲ್ಸು, ಹುಡುಗಿ ಫ್ರೀಯಾಗಿ ಕೈ ಬೀಸ್ಕೊಂಡು ಬರ್ತಾ ಇದ್ಲು. ಯಪ್ಪ, ಅದನ್ನ ಕಲ್ಲು ಹಾಕೊಂಡು ಬಂದಿದ್ದಾರೆ. ನೋಡ್ತಾ ಇದ್ದಾರೆ. ಇದು ನಮ್ಮದು ನಿಕೋ ಇನ್ನು ಫ್ರೆಶ್ ಅಪ್ ಆಗೋಕ್ಕೆ. ಇದು ನಾನು ಅಂಬಿ. ಎಲ್ಲಿ ನಾನು ಅಂಬಿ? ಇಲ್ಲಿ ನಾನು ಅಂಬಿ. ಫೈನಲಿ ಬಂದ್ವಿ ನಾವು. ಅದೇ ರೂಮ್ಗಾಯಿತು. ಥ್ಯಾಂಕ್ಫುಲಿ 3 ರೂಮ್ ಕೊಟ್ಟರು ನನಗೆ 1000 ರೂಪೀಸ್ಗೆ. ಸೊ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. 3 ರೂಮ್ ನಮಗೆ. ನೋಡು, ದೇವ್ ಯಾವಾಗಲೂ ನಮಗೆ ಒಳ್ಳೇದೇ ಮಾಡುತ್ತೆ. ಒಳ್ಳೆಯವರಿಗೆ ಒಳ್ಳೇದು ಮಾಡುತ್ತೆ. ಹೌದು, ಚೆನ್ನಾಗೈತೆ. ನೀವೇನಾದ್ರೂ ಬಸ್ಸಲ್ಲಿ ಬರ್ತಾ ಇದ್ರೆ ಇಲ್ಲೇನೆ ಪಾರ್ಕ್ ಮಾಡ್ತಾರೆ. ಲೈಕ್ ಪಾರ್ಕಿಂಗ್ ಏರಿಯಾ ಇದೆ. ಏನಿದು? ನಿಕೋ ಇನ್ ರೂಮ್ಸ್ ಅಂತ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಹೌದು. Hello everyone, a very happy new year to everyone. I hope ನಿಮ್ 2026 2025 ಗಿಂತ ತುಂಬಾ ಚೆನ್ನಾಗಿರುತ್ತೆ ಅಂತ. ನೀವೇನೆಲ್ಲ ಅನ್ಕೊಂಡಿದ್ದೀರಾ ಅದೆಲ್ಲ ಆಗ್ಲಿ. ಎಲ್ಲರೂ ಖುಷಿಯಾಗಿರಿ, ಸ್ಟೇ ಹೆಲ್ದಿ, ಹ್ಯಾಪಿ ಅಂಡ್ ಎಲ್ಲರಿಗೂ ಒಳ್ಳೇದಾಗ್ಲಿ. ಮಲಗ್ಬಿಟ್ಟಿದ್ದೀರಾ? ಏನ್ ಕತೆ? ಬನ್ನಿ ಹೊರಡೋಣ ಹಂಗಾದ್ರೆ. ನಾವೆಲ್ಲ ರೆಡಿ ಆಗಿದ್ದೀವಿ. ಇನ್ನು ಮಹಾಬಲೇಶ್ವರ ಮತ್ತೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟ್ ನಮ್ಮ ಬೀಚ್ ಹತ್ರ ಸ್ಟೇಗೆ ಹೋಗ್ತೀವಿ. ಸೊ ಗೈಸ್, ದಿಸ್ ಈಸ್ ಆರ್ ಡೇ 1 ಇನ್ ಗೋಕರ್ಣ. ನಾವು ಆಂಟೀಸ್ಗಳಿಗೆ ವೇಟ್ ಮಾಡ್ತಾ ಇದ್ದೀವಿ. ಚೂಡಿದಾರ್ ಹಾಕೊಂಡಿರೋರೆಲ್ಲ ಬೇಗ ರೆಡಿ ಆಗ್ಬಿಟ್ಟಿದ್ದೀವಿ. ನಾವು ಯು ಕ್ಯಾನ್ ಸಿ ಆಂಟಿ ನಂಬರ್ 1 ಇವರು. ಅವರು ಜಸ್ಟ್ ಫಾರ್ ಸ್ಟೈಲ್ಗೆ ಸೀರೆ ಹಾಕೊಂಡಿರೋದು. ಇವರು ಆಂಟಿ ಅಲ್ಲ. like this also from bottle from boat. You have to prove him wrong. ಬರಬೇಕು. Do scuba dive. ಎಲ್ಲಿ ಸ್ಕೂಬಾ ಡೈವಿಂಗ್? ಇಲ್ಲಿಯಾ? ನಾವೆಲ್ಲ 4 ಜನ ಹೋಗಿ ಹಿಂಗ್ ಹಾರ್ಟ್ ಮಾಡಿ ಗೈಸ್, ಹಿಂಗ್ ಹಾರ್ಟ್ ಮಾಡಿ ಎಲ್ಲ ಪೋಸ್ಟ್ ಕೊಡ್ತೀವಿ ನಾವು. ಹೀಗೆ ವೇಟ್ ಫಾರ್ ದಟ್ ವ್ಲಾಗ್. ಇದು ಕಾಣಿಸ್ತಿದ್ಯಾ? ಕಾಣಿಸ್ತಾ ಇದೆ. ಹೌದು. ಹೌದೌದು. ತಿಂಡಿ ಮಾಡ್ಕೊಂಡು ಈಗ ಮಹಾಬಲೇಶ್ವರ ಟೆಂಪಲ್ ಕಡೆ ಹೋಗ್ತಾ ಇದ್ದೀವಿ. ದಿಸ್ ಈಸ್ ಆರ್ ಡೇ 1 ಇನ್ ಗೋಕರ್ಣ. ಓಕೆ, ಏನು ತಿಂಡಿ ಮಾಡ್ತೀವಿ? ಏನು ಅಲ್ವಾ? ಮುದ್ದೆ ತರ ಇದೆ. ಇನೋವೇಟಿವ್ ಹೋಗಿ ಮುದ್ದೆ ಆಗೋಗಿದೆ. ಅಂಬಿ ಸ್ಪೂನು ಹಂಗೆ. ಇಡ್ಲಿ ಸಾಫ್ಟ್ ಆಗಿರುತ್ತಾ? ಅಯ್ಯೋ, ಏನು ಸೆಟ್ ದೋಸೆನಾ? ಸ್ಲೈಡ್ ಆದ್ರೂ ಪರವಾಗಿಲ್ಲ. ಇದು ಸ್ಲೈಡ್ ಅಲ್ಲ, ಬೀಳ್ಸಿದ್ರು ಬೀಳುತ್ತೆ. ನಮ್ಮ ಪೂಜಾ ಅವ್ರೀಗ ರಿವ್ಯೂ ಕೊಡ್ತಾರೆ. ನಾಟ್ ಬ್ಯಾಡ್, ಗುಡ್. ನೀವು ರಿವ್ಯೂ ಕೊಡಿ. ತಿಂದ ಇನ್ನೊಂದು ಪ್ಲೇಟ್ ತಗೋ ತಿನ್ನೋಂಗಾರೆ ಹೊಟ್ಟೆ ತುಂಬ.
ಈಗ ತಿಂಡಿ ಮಾಡಿ ಬಂದ್ವಿ, ಖರಾಬಾಗಿತ್ತು. ಚೆನ್ನಾಗಿರ್ಲಿಲ್ಲ. 3 ಸೆಟ್ ದೋಸೆ ತಗೊಂಡು ಹೊಂಟಿದ್ವಿ. ಹೌದು, ಆ ಹೋಟೆಲ್ಗಂತೂ ಹೋಗಬೇಡಿ. ಇವಾಗ ದೇವಸ್ಥಾನ ಧನಂಜಯ ಅದಕ್ಕೆ ಹೋಗಬೇಡಿ. ಸುಮ್ಮನೆ ಜಾಸ್ತಿ ಜನರಿದ್ರು ಅಂತ ಹೋದ್ವಿ, ಬಟ್ ಏನು ಚೆನ್ನಾಗಿರ್ಲಿಲ್ಲ. ಬಿಸಿ ಇರ್ಲಿಲ್ಲ, ಸಾಂಬಾರು ಖಾರ ಬೆಂದಿರ್ಲಿಲ್ಲ, ದೋಸೆ ಏನೂ ಬೆಂದಿರ್ಲಿಲ್ಲ, ಬರೀ ಇಟ್ಟಿತ್ತು. ವಡೆಲು ಎಣ್ಣೆ ಜಾಸ್ತಿ ಇತ್ತು. ಇವರೇ ನಮ್ಮ ಡ್ರೈವರ್, ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್. ನಮಗೆ ಭಯ ಆಗ್ತಿದೆ. ವಿ ಆರ್ ಕ್ಯೂರಿಯಸ್, ಈಸ್ ಫ್ಯೂರಿಯಸ್, ಬಟ್ ದಿಸ್ ಇಸ್ ಡೇಂಜರಸ್. ಎಸ್. ವಾ, ಅವ್ರಿಗಿನ್ನೂ ಟೀ ಬಂದಿಲ್ಲ. ಇಲ್ಲಿ ಚೆನ್ನಾಗಿದೆ ಆ್ಯಕ್ಚುಲಿ, ಶಕ್ತಿ ಕೆಫೆ ಅಂತ, ಸೂಪರ್ ಆಗಿದೆ ಕಾಫಿ. ಇಷ್ಟು ಟ್ರಾಫಿಕ್ ಆಗಿದೆ, ಅದಕ್ಕೆ ಆಟೋದವರು ಕೆಳಗೆ ಇಳಿಸ್ಬಿಟ್ಟು ನಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಪಾದಯಾತ್ರೆ ಮಾಡ್ತಾ ಇದೀವಿ. ಅಕ್ಕ ತಂಗಿಯರ ಬಾಂಡಿಂಗ್, ಕರೋನಾ ಬಾಂಡಿಂಗ್ ಅಂತೆ ಗೈಸ್, ಅವರೇ ಹೇಳಿದ್ದು ನಮಗೆ. ನಾವು ಬೆಸ್ಟ್ ಫ್ರೆಂಡ್ಸ್, ಕರೋನಾ ಸಿಸ್ಟರ್ಸ್, ಅಲ್ಲಿ ಬೆಸ್ಟ್ ಕಪಲ್ಸ್. ಹೆಂಗೆ ಬೆಸ್ಟ್ ಸಿಸ್ಟರ್ಸ್, ಬೆಸ್ಟ್ ಫ್ರೆಂಡ್ಸ್, ಬೆಸ್ಟ್ ಕಪಲ್ಸ್. ಥ್ಯಾಂಕ್ ಯು. ಸ್ಟ್ರೀಟ್ಸ್ ಆಫ್ ಗೋಕರ್ಣ. ರೋಷ್ ಏನ್ ಬೇಕು ರೋಷ್? ಏನೇನು ಬ್ಲೂಗ್ದಾ ಟಾಪ್ ಇದೆ ತಾನೆ? ಇದೆಯಲ್ಲ, ಬಾ ಬೇಡ. ಏಯ್, ದಿಸ್ ಇಸ್ ನೈಸ್, ಗ್ರೀನ್ ಇಸ್ ನೈಸ್ ಅಲ್ವಾ? ಬೇಡಪ್ಪ, ನಮ್ಮಮ್ಮ ಹೊಡಿತಾರೆ. ಆಕ್ಚುಲಿ ಇಟ್ಸ್ ನೈಸ್. ಚಿಪ್ ತಗೊಂಡಿದ್ಯಲ್ಲ, ಅದ್ರಲ್ಲಿ ಹಾಕೊಡ್ತೀವಿ. ಇದೇ ಟೆಂಪಲ್ಲಾ? ತಿನ್ನಿ. ಎಷ್ಟು ಜನರಿದ್ದಾರೆ ಅಂದರೆ, ಒಂದು ಸುತ್ತು ಬಂದ್ವಿ, ಎಲ್ಲಿ ಲೈನ್ ನಿಂತ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಏನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಅದಕ್ಕೆ ಇಲ್ಲೇ ದರ್ಶನ ಮಾಡ್ಕೊಬಿಡ್ತಾ ಇದ್ದೀವಿ ನಾವು. ಈಗ ಗಣಪತಿ ದೇವಸ್ಥಾನಕ್ಕಾರು ಹೋಗಬೇಕು. ಸ್ಪೆಷಲ್ ಟಿಕೆಟ್ ಇದೆಯಾ? ನಾವು ದರ್ಶನ ನಿಂತ್ಕೊಳ್ಳೋದಕ್ಕಾಗಲಿಲ್ಲ, ಸೊ ಈಗ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಂತ ಓಕೆ, ನಾವು ಅಲ್ಲೇ ಮಾಡಿ ಭೂಮಿ ಭೂಮಿ ಜನ್ಮಭೂಮಿ ಜನನೇ ಇದೆ. ಟ್ರೈನ್ ಹೋಗುತ್ತಲ್ಲ, ಆ ಥರ ಇಲ್ಲಿ ಆಟೋ ಹೋಗ್ತಾ ಇದೆ. ಅಲ್ಲಿ ಓ, ಆ ಕಡೆಯಿಂದ ಹೋಗ್ಬೇಕು ಅನ್ಸುತ್ತೆ, ಕ್ಲೋಸ್ ಆಗಿದೆ. ಆದ್ರೆ ಅಮ್ಮನವ್ರದ್ದು ಆಂಜನೇಯ ಜನ್ಮಭೂಮಿ ಎಲ್ಲಿರೋದು? ಮೇಲ ತುಂಬಾ ದೂರ ಇದೆಯಾ? ಇದು ಅಮ್ಮನವರ ಟೆಂಪಲ್ಲು. ಓಕೆ, ಇನ್ನ ಚಿಕ್ಕದ್ದು ಇಲ್ಲೇ ಇದೆ, ಇದರಲ್ಲಿ ಚಿಕ್ಕದಲ್ಲೇ.
ಬೆಳಿಗ್ಗೆ 2 ಟೆಂಪಲ್ ಅಲ್ಲೂ ದರ್ಶನ ಮುಗಿಸ್ಕೊಂಡು ನಾವು ಹೊರಟಿದ್ದೆ ನಮ್ಮ ಹೋಟೆಲ್ ಕಡೆ ಚೆಕ್ ಇನ್ ಆಗೋದಕ್ಕೋಸ್ಕರ. ನಮ್ ಚೆಕ್ ಇನ್ ಟೈಮ್ ಇದೆ 12 o'clock, ಬಟ್ ನಾವು ಹೋಗೋ ಅಷ್ಟರಲ್ಲಿ 1:30 ಆಗಿತ್ತು. ನಾವು ಬುಕ್ ಮಾಡಿದ್ದು ಉಮಾ ಮಹೇಶ್ವರಿ ಕಾಟೇಜ್ ಅಂತ. ಈಗೇನಾದ್ರೂ ನಾವು ತಪ್ಪು ರೂಟಲ್ಲಿ ಬರ್ತಾ ಇದ್ರೆ ಮತ್ತೆ ಹೋಗ್ಬೇಕಲ್ಲ ಅಂತ ಟೆನ್ಷನ್ ಆಗ್ತಿದೆ. ನಮ್ ಕಾಟೇಜ್ ಕುಡ್ಲೆ ಬೀಚ್ ಅಲ್ಲಿ ಇದ್ದಿದ್ರಿಂದ ಒಂದ್ ಪಾರ್ಕಿಂಗ್ ಏರಿಯಾ ಇರುತ್ತೆ, ಅಲ್ಲಿಂದ ಈ ತರ ಸ್ಟೆಪ್ಸ್ ಇರುತ್ತೆ. ಸೊ ನಾವ್ ಇಳ್ಕೊಂಡು ಬೀಚ್ ಹತ್ರ ಹೋಗ್ಬೇಕು. ರೋಶಿನಿ ಹಂಗಾರೆ ಲೆಮನ್ ಹಾಕ್ಸ್ಕೋಬೇಡ. ಕೆಲ್ ಬರ್ತಾ ಇದೀಯಾ? ಡೈರೆಕ್ಟ್ ಅರ್ಧ ವೇಗ್ ಬರೋ ಅಷ್ಟ್ರಲ್ಲೇ ಫುಲ್ ಸುಸ್ತಾಗಿ ಹೋಗಿದ್ವಿ. ನೀರ್ ಸಿಕ್ಕಿದ್ರೆ ಸಾಕು ಅನ್ಕೋತಾ ಇದ್ವಿ, ಬಟ್ ವಿ ಗಾಟ್ ಟೆಂಡರ್ ಕೋಕೋನಟ್ ಸೋಡಾ ಎಲ್ಲ. ಸೊ ಅದನ್ನೆಲ್ಲ ಕುಡಿದು ಅದಾದ್ಮೇಲೆ ಮತ್ತೆ ನಮ್ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಕ್ರೇಜಿ. ಇದೇ ನಮ್ಮ ಕಾಟೇಜ್ಗೆ ಗಾಡಿ. ಫುಲ್ ಸುಸ್ತಾಗೋಯ್ತು ಬರೋ ಅಷ್ಟರಲ್ಲಿ. ಚೆನ್ನಾಗಿದ್ರೆ ಸಾಕು, ರೂಮ್ಸ್ ಸ್ಪೇಷಿಯಸ್ ಆಗಿ. ಡೈರೆಕ್ಟ್ ಬೀಚ್ ಇದೆ ಇಲ್ಲಿಂದ. ವಾಪಸ್ ಹೋಗಿ ತೋರಿಸ್ತೀವಿ ಅದನ್ನ. ಬೇರೆ ವೇ ಇತ್ತು ಅನ್ಸುತ್ತೆ, ನಾವು ಬೀಚಿಂದ ಬಂದಿದ್ದೀವಿ. ಇದೆ ಅನ್ಸುತ್ತೆ. ಏನು? ಓ so nice, you're looking nice. Hi. She said hi. ಹಲೋ. ಸೊ ಫೈನಲಿ ನಾನು ಡೇ 2 ಪ್ಯಾಕಿಂಗ್ ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ದೆ, ಆದ್ರೆ ನಾನು ಮೈಸೂರಲ್ಲಿ ಇರುವಾಗ ಮಾಡಕ್ ಆಗ್ಲಿಲ್ಲ. ಸೊ ಇಲ್ಲಿ ನಾನು ಏನೇನ್ ಪ್ಯಾಕ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೆ ಅಂತ ನಿಮಗ್ ತೋರಿಸ್ತೀನಿ. ಆಲ್ರೆಡಿ ನಾನು ತೋರಿಸಿದ ಹಾಗೆ ಫಸ್ಟ್ ಡೇ ಎಲ್ಲ ಡ್ರೆಸ್ಸಸ್ ಪ್ಯಾಕ್ ಮಾಡಿದ್ದೆ, ಅಂಡ್ ಇದೆಲ್ಲ ಇನ್ನೋವೇರ್ಸ್ ಹಾಗೆ, ಮತ್ತೆ ಒಂದು ಕ್ಯಾಪ್, ಅಂಡ್ ಇದ್ರಲ್ಲಿ ಜ್ಯುವೆಲರೀಸ್, ಮೇಕಪ್, ಸೊ ಎಲ್ಲ ಸ್ಟಿಕ್ಕರ್ಸ್, ಈ ತರ ನೆಸೆಸರಿ ಐಟಮ್ಸ್ ಪ್ಯಾಕ್ ಮಾಡಿದೀವಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ಲಾಸ್ಟಿಕ್ ಕವರ್ಸ್. ಏನಕ್ಕಂದ್ರೆ ನಾವೀಗ ಆಟ ಆಡದ್ಮೇಲೆ ನಮ್ಗೆ ಡ್ರೆಸ್ ವೆಟ್ ಆಗಿರೋ ಕ್ಲಾತ್ಸ್ ನ ಹಾಕೊಳ್ಳೋದಕ್ಕೆ ಬೇಕು. ಸೊ ಪ್ಲಾಸ್ಟಿಕ್ ಕವರ್, ಅಂಡ್ ದೆನ್ ಟವಲ್, ಟಿಶ್ಯೂಸ್, ಹಾಗೆ ಇಲ್ಲಿ ಹೋದ್ರೆ ವೆಟ್ ವೈಪ್ಸ್, ಮತ್ತೆ ಬೆಲ್ಟ್. ಇದು ಡೇ 2 ಡ್ರೆಸ್ಸಸ್, ಡೇ 3 ಡ್ರೆಸ್ಸಸ್, ಅಂಡ್ ಅಂಬ್ರೆಲಾ. ಅಂಡ್ ಆಲ್ಸೋ ಇನ್ನೊಂದು ಬ್ಯಾಕ್ ಪ್ಯಾಕ್ ಇದೆ. ಇದ್ರಲ್ಲಿ ಟ್ರೈಪಾಡ್ ನನಗ್ ಬೇಕು, ಅಂಡ್ ಇದ್ರಲ್ಲಿ ಎಲ್ಲ ಸ್ಕಿನ್ ಕೇರ್, ಸೊ ಫೇಸ್ ವಾಶ್ ಅಂಡ್ ನಂಗೆ ಏನೇನ್ ಸ್ಕಿನ್ ಕೇರ್ ಐಟಮ್ಸ್ ಬೇಕು ಅದೆಲ್ಲ ಇಲ್ಲಿರುತ್ತೆ. ಮಾಯಿಶ್ಚರೈಸರ್, ಸನ್ಸ್ಕ್ರೀನ್, ರಬ್ಬರ್ ಬ್ಯಾಂಡ್, ಕೋಮ್ಸ್, ಇದೆಲ್ಲ ಪ್ಯಾಕ್ ಮಾಡಿದೀನಿ. ಇನ್ನೊಂದು ಬೆಲ್ಟ್. ಅಂಡ್ ಇವಾಗ ನಾವು ಆಕ್ಚುಲಿ ಬೀಚ್ ಟ್ರೇಲ್ ಹೋಗ್ತಾ ಇದೀವಿ. ಸೊ ಅಲ್ಲೇನಾದ್ರು ಬೀಚ್ ಅಲ್ಲಿ ಆಟ ಆಡಿದ್ರೆ ಒಂದ್ ಎಕ್ಸ್ಟ್ರಾ ಡ್ರೆಸ್ ಇರ್ಲಿ ಅಂತ ಪ್ಯಾಕ್ ಮಾಡಿದೀನಿ. ಅಂಡ್ ಆಲ್ಸೋ ಅ ಜಾಕೆಟ್. ನಮಗ್ ನೆನ್ನೆ ಬಸ್ಸಲ್ಲಿ ಅಂತವ್ರು ನಿಮ್ಗೆ ಬೆಡ್ಶೀಟೇ ಕೊಡ್ಲಿಲ್ಲ, ಇದೇ ನಾನು ಸೇವ್ ಮಾಡಿರೋದು. ಅಂಡ್ ನಮ್ ಯುನಿಸಿಸ್ ಕ್ಯಾಪ್ ಅಂಡ್ ಪವರ್ ಬ್ಯಾಂಕ್ ತಗೊಂಡ್ ಬಂದಿದ್ದೀನಿ, ಸನ್ ಗ್ಲಾಸಸ್. ಸೊ ಇದೆಲ್ಲ ಸನ್ ಗ್ಲಾಸಸ್ ಇಲ್ಲೇ ಇದೆ. ಸೊ ಈಗ ನಾವೆಲ್ಲ ರೆಡಿ ಆಗಿದ್ದೀವಿ, ಊಟ ಮಾಡಕ್ ಹೋಗ್ತಾ ಇದೀವಿ. ಊಟ ಆದ್ಮೇಲೆ ನಾವು ಬೀಚ್ ಟ್ರೇಲ್ ಸ್ಟಾರ್ಟ್ ಮಾಡ್ತೀವಿ. ಬೈ ಬಾಯ್. ಫೈನಲಿ ಫ್ರೆಶ್ ಆಗಿ ರೆಡಿ ಆಗಿ ಲಂಚ್ಗೆ ಹೋಗ್ತಾ ಇದ್ದೀವಿ. ಈಗ ಯಾವ ಇದು ಕೆಫೆಗೆ ಹೋಗೋಣ? ಇಲ್ಲೇ ಒಂದು ಕಾಣಿಸ್ತಾ ಇತ್ತಲ್ಲ ಅದು. ಓ, ಅಲ್ಲಿಗೆ ಹೋಗೋಣವಾ? ಹತ್ರದಲ್ಲಿ ಇತ್ತಲ್ಲ. ಸೊ ಇಲ್ಲೇ ಇಳಿದ ತಕ್ಷಣ ಎದುರುಗಡೆ ಬೀಚ್ ಕಾಣಿಸುತ್ತೆ. ವಿ ವಿಲ್ ಶೋ ಯು ವೇಟ್. ನಾವು ಬಂದಿದ್ದು ಉಮಾ ಮಹೇಶ್ವರಿ ಕಾಟೇಜ್ಗೆ. ಸ್ಪೈಡರ್ ಮ್ಯಾನ್ ಥರ ಹೋಗ್ಬಿಟ್ರು ಅವರು. ಸೊ ಈಗ ನಾವು ಕೆಫೆ ಹುಡ್ಕೊಂಡು ಐ ಥಿಂಕ್ ಇಲ್ಲೇ ಎಲ್ಲರೂ ಬರ್ತೀವಿ. ಸಾಂಗ್ರಿಲ್ಲ ರೂಮ್ಸ್ ಅಲ್ಲ, ಇಲ್ಲಿ ಬೇಡ, ಇಲ್ಲಿಗೆ ಹೋಗ್ತೀವಿ ಮೋಸ್ಟ್ಲಿ. ಲುಕ್ ಅಟ್ ದ ಬೀಚ್. ಇವಾಗ ಹೀಗಿದ್ದೀವಿ, ನಾಳಿದ್ದಷ್ಟರಲ್ಲಿ ಕರ್ರಗಾಗಿರ್ತೀವಿ.
ಎಂಗೆ ಬೆಂಗೆ ಪಾಂಕಿ ಯಾವ ಕೆಫೆಗೆ ಹೋಗಬೇಕು ಅಂತ. ಇನ್ಫಿನಿಟಿ, ಸನ್ಸೆಟ್, ಈಗ ನೆನಪಾಯ್ತಾ? ಇಲ್ಲೆಲ್ಲ. ಸೊ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿ ತೋರಿಸ್ತಾ ಇರೋದು ಯಾವುದೂ ಇಲ್ಲ ಇಲ್ಲಿ. ಸೊ ಈಗ ನಾವು ಇನ್ಫಿನಿಟಿ ಕೆಫೆಗೆ ಹೋಗ್ತಾ ಇದ್ದೀವಿ. ಸನ್ಸೆಟ್ ಅಲ್ಲಿ ಸನ್ಸೆಟ್ ಅಲ್ಲಿ ಡ್ರೀಮ್ ಕ್ಯಾಚರ್ಸ್ ಚೆನ್ನಾಗಿದೆ. आ गया. We ordered mushroom pepper dry, baby corn Manchurian, honey chili potato, veg manchow. ಈ ವ್ಯೂ ಅಲ್ಲಿ ಇಟ್ಸ್ ಸೋ ಗುಡ್ ಟು ಡೂ ನಥಿಂಗ್ and sit. We have patient here. Not me, she. Me. ಸೊ ನಾವು ಓಡೋಕ್ಕಾಗಲ್ಲ. ನಮ್ಮ ಅಂಬಿ ಮ್ಯಾರಥಾನಲ್ಲಿ 10K ಮ್ಯಾರಥಾನ್ ಅದರಲ್ಲೆಲ್ಲ ಫಸ್ಟ್ ವಿನ್ನರು. ಅವರೇನೋ ಓಡ್ಬಿಡ್ತಾರೆ. ಅತ್ಲೀಟ್. ಹಾಕೊಂಡಿರೋ ಡ್ರೆಸ್ ಮಾತ್ರ ಆ ಥರ ಏನೂ ಇಲ್ಲ, ಟುಸ್ ಪಟಾಕಿ. ಅಂಬಿದ ಅತ್ಲೆಟ್, ಪ್ಲೀಸ್ ಕಮ್ ಹಿಯರ್. Patient. ಅಷ್ಟೇ. Not trained in that. ಬರೀ ಓಡಕಷ್ಟೇ ಕಲ್ತಿರೋದು. ಲಂಚ್ ಮುಗಿಸಿ ನಾವು ಹೊರಟಿದ್ದೆ ಬೀಚ್ ಟ್ರೇಲ್ಗೆ. ಅಟ್ಲೀಸ್ಟ್ ನಾವು ಓಮ್ ಬೀಚ್, ಪ್ಯಾರಡೈಸ್ ಬೀಚ್ ಹೋಗ್ಬೇಕು ಅನ್ಕೊಂಡ್ವಿ. ಬಟ್ ನಾವು ಹೊರಟಿದ್ದೆ 4:30 ಆಗಿದ್ರಿಂದ ಬರೀ ಓಮ್ ಬೀಚ್ ಅಷ್ಟೇ ನಾವು ಕವರ್ ಮಾಡೋದಕ್ಕಾಗಿತ್ತು. ತುಂಬಾ ಹತ್ರ ಇದೆ, ಇಟ್ಸ್ ನಾಟ್ ದಟ್ ಫಾರ್. ಆರಾಮಾಗಿ ವಾಕ್ ಹೋಗಿ ಬಂದಂಗಾಗತ್ತೆ. ಗರ್ಲ್ಸ್ ನಾವು ಹಿಂಗೆ ಹೋದ್ರೆ ನೋಡೋಕ್ಕಾಗಲ್ಲ ಸನ್ಸೆಟ್. ಬನ್ನಿ ಓಡಿ. ಓಡಬೇಡಿ ಅಂತ ಇದ್ದಾರೆ. ಇದು ಸಿಗಾಕೂತು. ಈಗ ಯಾರು ಇಲ್ವಲ್ಲ, ಎಲ್ಲಿ ಫಾಲೋ ಮಾಡೋದು? ಚಾಕ್ಲೇಟ್ ಬೇಕಾ? ಕಿಟ್ಕ್ಯಾಟ್. Have 5 star. Have KitKat, do nothing. No, that is 5 star. Have a KitKat. No, break. Have a break. Have a KitKat. Sorry. Thank you. Have a break. Have a KitKat. ಅಂಚ್ ತಗೊಂಡಿಲ್ಲ ಅವಳು, ಕೊಟ್ಟಲ್ಲ ಅವನಿಗೆ. ಗ್ರೀನ್ ಇಟ್ಟಿದಾರಲ್ಲ. Guys, mummy. Save Earth. Keep forest clean. Ready? Ready? 1, 2, 3, start. Yay! ಇದು ವೇ ಟು ಕುಡ್ಲೆ ಬೀಚ್. ನಾವೀಗ ಓಮ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಬಂದ್ವಿ ಅನ್ಸುತ್ತೆ ನಾವು. ಆಲ್ಮೋಸ್ಟ್ ದೇರ್. ಎಷ್ಟು ಬೇಗ ಸಿಕ್ತು ಅಲ್ವಾ? ಮೇ ಬಿ ಹೌದು. ಯಾವ ಕಡೆ? Salt is still out there. ಪರವಾಗಿಲ್ಲ. ಏನು? ಓ ಮೈ ಗಾಡ್, ಕ್ರೇಜಿ. Sorry guys. ಎಲ್ಲಾ ಕಡೆ ಶಾಪಿಂಗ್ ಗೆ ಆಪ್ಷನ್ಸ್ ಇರುತ್ತೆ. ಡ್ರೀಮ್ ಕ್ಯಾಚರ್ಸ್, ಬ್ರೇಸ್ಲೆಟ್ಸ್, ಕೀ ಚೈನ್ಸ್, ಈ ತರ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿ ಕ್ಯೂಟ್ ಆಗಿರುತ್ತೆ. ಬಟ್ ನನ್ ಪ್ರಕಾರ ನೀವು ಗೋಕರ್ಣ ಟೆಂಪಲ್ ಹತ್ರ ಪರ್ಚೇಸ್ ಮಾಡಿದ್ರೆ ಬೆಸ್ಟ್, ಚೀಪ್ ಆಗಿ ಸಿಗುತ್ತೆ. ಇಲ್ಲೆಲ್ಲ ಡಬಲ್ ರೇಟ್ ಹೇಳ್ತಾರೆ. ಹೆಂಗ್ ಹೋಗೋದೀಗ? ಮುರ್ದಾಕ್ಬಿಟ್ರೆ ನಾವು ರಾಕ್ನ. ಅಮ್ಮ ಹೌದು. ಈಗ ಫುಲ್ ಕತ್ಲಿದೆ. ನಾವೇ ಟಾರ್ಚ್ ಹಾಕೊಂಡು ಹೋಗ್ಬೇಕು. ಏನು ನಮ್ಮ ನೋಡೇ ಓಡೋಗ್ಬಿಡುತ್ತೆ ದೆವ್ವ ಬಂದು.
ಇಲ್ಲ ಇಲ್ಲ ಹೋಗ್ತಾರೆ, ಬರ್ತಾ ಇದ್ದಾರೆ, ಹೋಗೋಣ. ಎಷ್ಟೋ ತನಕ ದೇ ವಿಲ್ ರೀಚ್ ಸೇಫ್ಲಿ, ಡೋಂಟ್ ವರಿ. ಆದರೂ ಭಯ ಆಗ್ತಿದೆ. ಯಾರು ಬರ್ತಿದಾರಾ? ಇಲ್ಲ. ನನ್ನದೆಯೊಳಗೆ ನೀನಿರು ಜಗಮನದ. ಮನೆಗೆ ಹೋಗ್ತಾ ಇದ್ದೀವಿ ನಾವು ಇವಾಗ. ಆಮೇಲೆ ಊಟ ಮಾಡೋಕೆ ಸಿಗ್ತೀವಿ. ಇವಾಗ ನಾವು ಸನ್ಸೆಟ್ ಬೀಚ್ಗೆ ಹೋಗಲ್ಲ, ಆಫ್ ಮಾಡಿ. ಸನ್ಸೆಟ್ ಕೆಫೆ, ಸಾರಿ, ಸನ್ಸೆಟ್ ಕೆಫೆಗೆ ಹೋಗಲ್ಲ. ಮಾರ್ನಿಂಗ್ ಸನ್ರೈಸ್ ಕೊಡ್ತಾರೆ ನಮಗೆ ಬ್ರೇಕ್ಫಾಸ್ಟ್ ಒಟ್ಟಿಗೆ. ಫೈನಲಿ ವಿ ಆರ್ ಬ್ಯಾಕ್ ಟು ಅವರ್ ಸ್ಟೇ. ಇವಾಗ ನೋಡು ಚೆನ್ನಾಗಿದೆ. ಯಾರು ಏನು ಮಾಡ್ತೀವಿ ಅಂತ ಹೋಗಿ ಮಲ್ಕೊಬಿಡ್ತೀವ, ಯಾರಿಗೆ ಗೊತ್ತು. ರೋಶ್, ನೀನು ಮಲ್ಕೋತೀಯಾ? ಬೀಚ್. ಓಕೆ, ದೆನ್ ಬೀಚ್ ಇಟ್ ಈಸ್. ಹೌದು, ನಾನು ಆ್ಯಕ್ಚುಲಿ ಅವ್ರಿಗೆಲ್ಲ ಒಂದು ಗೇಮ್ಸ್ ಪ್ಲ್ಯಾನ್ ಮಾಡಿದ್ದೀನಿ. ಅದು ಇನ್ನೊಂದು ವಿಡಿಯೋದಲ್ಲಿ ಬರುತ್ತೆ. ಓನ್ಲಿ ಎಸ್, ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಓಹೋ, ಹೆಲೋ, ರೆಸ್ಟ್ ಮಾಡ್ತಾ ಏ 4,000 ರೀಫಂಡ್ ಮಾಡ್ಬೇಕು ನಾವು ಇವ್ರಿಗೆ ಮತ್ತೆ. ಫೋನ್ ಮಾಡಿ ಹಾಕ್ಬಿಟ್ಟು ಬರ್ತಾ ಇರೋದು. ಈಗ ಮತ್ತೆ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಈಗ ತಗೊಂಡ ಬ್ಲಾಂಕೆಟ್ ಅಂಬಿ. ಎಸ್ ಎಸ್, ದಿಸ್ ವಾಸ್ ಅ ಡೇ 1. ತುಂಬ ಚೆನ್ನಾಗಿತ್ತು. ಏನೂ ಅಷ್ಟು ಮಾಡಲಿಲ್ಲ. ಎಸ್, ಯಾ, ಸ್ಲೋ ಡೇ. ಚೆನ್ನಾಗಿ ಅನ್ನಿಸ್ತು. ಅಲ್ಲಿ ಸೇವೆ ಆಗುತ್ತೆ ಅನ್ಸುತ್ತೆ ಅಂಬಿ. ಹೌದು ಅಂಬಿ, ಇಲ್ಲ ನಾವು ಫ್ಲಾಟ್ ಆಗ್ಬಿಟ್ಟಿದ್ದೀವಿ. ಇಲ್ಲಿ ಬಂದ್ರೆ ಚಳಿ ಆಗುತ್ತೆ. ರೋಶ್, ಅಂಬಿ ಜೊತೆ ಹೋಗು, ನಾನು ಏನದು maybe saw this, no, ನಾವು ಕಚ್ಚಲ್ವದು ಕಚ್ಚುತ್ತೆ. ಓ ಮೈ ಗಾಡ್, ಎತ್ಕೊಂಡೋಗಿ ಪ್ಲೀಸ್, ಎತ್ಕೊಂಡೋಗಿ, ಮಣ್ಣಾಗ್ಬಿಡುತ್ತೆ. ಹೋಯ್ತಾ ನೋಡು, ಕೈ ಹಾಕ್ಬಿಟ್ಟು 2 ಕಾಲುಂಗ್ರ ಮಧ್ಯ 2 ಕಾಲುಂಗ್ರ ಲೆಸ್. ಕಾಟೇಜ್ ಅಲ್ಲೇ ಫುಡ್ ಆರ್ಡರ್ ಮಾಡಿದ್ವಿ. ಊಟ ಮುಗಿಸ್ಕೊಂಡು ಫುಲ್ ಮ್ಯೂಸಿಕ್ ಹಾಕೊಂಡು ಮಜ್ಜಾ ಮಾಡಿ ಇನ್ನೂ ನಿದ್ರೆ ಬಂದಿಲ್ಲ ಅಂತ ನಾನು ಅಂಬಿ ಅಂಡ್ ಅಶೋಕ್ ಬೀಚ್ ಸೈಡ್ ಹೋದ್ವಿ. ವಿಲ್ ಹ್ಯಾವ್ ಅವರ್ ಓನ್ ಪ್ಲೇ ಲಿಸ್ಟ್. ಈಗ ನೆಟ್ ಸಿಗದೆ ನಾವು ಪ್ಲೇ ಮಾಡೋಕ್ಕಾಗಿಲ್ಲ ಅಂದರೆ ಸಾಂಗ್ನ ನಾವೇ ಹಾಡೋಣ ಅಷ್ಟೇ. ಎಸ್, ಇಲ್ಲೇ ವಿಲ್ ಹ್ಯಾವ್ ಇಟ್. ಸೊ ಇದಾಗಿತ್ತು ನಮ್ಮ ಡೇ 1 ಇನ್ ಗೋಕರ್ಣ. ನೀವು ನೋಡಬಹುದು ನಾವೆಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಬೈ ಬಾಯ್.